ಐಮೋಡ್ ಲರ್ನಿಂಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇಂಡಿಯನ್ ಪೊಲಿಟಿನಲ್ಲಿ ಇವತ್ತಿನ ಟಾಪಿಕ್ ಬಂದು 16ನೇ ಟಾಪಿಕ್. ಆ ಟಾಪಿಕ್ ನೇಮ್ ಬಂದು ಪಾರ್ಲಿಮೆಂಟ್. ಪಾರ್ಲಿಮೆಂಟ್ ಅಂತಂದ್ರೆ ಏನು? ಪಾರ್ಲಿಮೆಂಟ್ ಅಂತಂದ್ರೆ ಸಂಸತ್ತು ಅಂತ ಅರ್ಥ. ಕೇಂದ್ರ ಶಾಸಕಾಂಗವನ್ನು ಸಂಸತ್ತು ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ವಿ ಹ್ಯಾವ್ ಅಡಾಪ್ಟೆಡ್ ಬ್ರಿಟಿಷ್ ಮಾಡೆಲ್ ಆಫ್ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ನಮೆಂಟ್. ಭಾರತವು ಸಂಸದೀಯ ಪದ್ಧತಿ ಸರ್ಕಾರವನ್ನು ಹೊಂದಿದೆ. ನಾವು ಈ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ನಮೆಂಟ್ ಯಾವ ದೇಶನ ನೋಡಿ ಅಳವಡಿಸ್ಕೊಂಡ ಅಂತಂದ್ರೆ ಬ್ರಿಟನ್ ನ ನೋಡಿ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ನಮೆಂಟ್ ನ ಇಂಡಿಯಾದಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದೇವೆ. ಸೊ ಈ ಸಂಸತ್ತು ಅಂತಂದ್ರೆ ಈ ಶಾಸಕಾಂಗದ ಸದಸ್ಯರು ಶಾಸನ ಕಾರ್ಯಗಳನ್ನು ನೆರವೇರಿಸಲು ಸೇರುವ ಜಾಗ. ಈ ಶಾಸಕಾಂಗದ ಸದಸ್ಯರು ಅಂತಂದ್ರೆ ಈ ಲೋಕಸಭಾ ಎಂಪಿಗಳು, ಈ ರಾಜ್ಯಸಭಾ ಎಂಪಿಗಳು ಇವರೆಲ್ಲ ಸೇರಿ ಶಾಸನಗಳನ್ನ ರೂಪಿಸೋದಕ್ಕೆ ಸೇರೋ ಒಂದು ಜಾಗನ ನಾವು ಸಂಸತ್ತು ಅಂತ ಕರಿತೀವಿ. ಸಂಸದೀಯ ಪದ್ಧತಿಯಲ್ಲಿ ಸರ್ಕಾರಗಳಲ್ಲಿ ಶಾಸಕಾಂಗವೇ ಅತ್ಯಂತ ಪ್ರಬಲವಾದ ವಿಭಾಗ. ಸೊ ಆದ್ದರಿಂದ ಸಂಸದೀಯ ಮಾದರಿ ಇರುವ ಸರ್ಕಾರಗಳಲ್ಲಿ ಸಂಸತ್ತು ಹೆಚ್ಚು ಪ್ರಬಲವಾದ ಅಂಗವಾಗಿದೆ. ನಾವು ಇದನ್ನ ಈ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ನಮೆಂಟ್ ನ ವೆಸ್ಟ್ ಮಿನಿಸ್ಟರ್ ಮಾಡೆಲ್ ಆಫ್ ಗವರ್ನಮೆಂಟ್ ಅಂತಾನು ಕರಿತೇವೆ. ಈ ಇಂಗ್ಲೆಂಡ್ ನಲ್ಲಿ 1215ನೇ ಇಸ್ವಿನಲ್ಲೇ ಈ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ನಮೆಂಟ್ ನ ಅಡಾಪ್ಟ್ ಮಾಡ್ಕೊಂಡ್ರು. ಅಲ್ಲಿ ಈ ಪಾರ್ಲಿಮೆಂಟ್ ಬರೋದಕ್ಕೆ ಕಾರಣಕರ್ತರು ಯಾರು ಅಂತಂದ್ರೆ ಹೆನ್ರಿ III ಅಂತ. ಸೊ ಈಗ ಅದು ಹಿಸ್ಟ್ರಿ ಎಲ್ಲ ಏನ್ ಬೇಡ, ಜಸ್ಟ್ ಈಗ ಪಾರ್ಲಿಮೆಂಟ್ ಬಗ್ಗೆ ನಾವು ನೋಡ್ಕೊಂಡು ಹೋಗೋಣ. ಸೊ ಈಗ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪಾರ್ಲಿಮೆಂಟ್ ಬಗ್ಗೆ ತಿಳಿಸ್ಕೊಡೋದು ಪಾರ್ಟ್ 5. ಅದರಲ್ಲಿ ಆರ್ಟಿಕಲ್ 79 ಇಂದ ಹಿಡಿದು ಆರ್ಟಿಕಲ್ 122 ತನಕ ಪಾರ್ಲಿಮೆಂಟ್ ರಿಲೇಟ್ ಆಗಿ ಆರ್ಟಿಕಲ್ಸ್ ಇದೆ. ಅಕಾರ್ಡಿಂಗ್ ಟು ಆರ್ಟಿಕಲ್ 79, ಪಾರ್ಲಿಮೆಂಟ್ ಇನ್ಕ್ಲೂಡ್ಸ್ 3 ಇಂಪಾರ್ಟೆಂಟ್ ಬಾಡೀಸ್, ದಟ್ ಈಸ್ ಲೋಕಸಭಾ, ರಾಜ್ಯಸಭಾ, ಪ್ರೆಸಿಡೆಂಟ್. ಅಂತಂದ್ರೆ ಪಾರ್ಲಿಮೆಂಟ್ ಈಸ್ ಈಕ್ವಲ್ ಟು ಲೋಕಸಭಾ ಪ್ಲಸ್ ರಾಜ್ಯಸಭಾ ಪ್ಲಸ್ ಪ್ರೆಸಿಡೆಂಟ್. ಸೊ ಇದು ಕ್ವಶನ್ ಬಂದಿದೆ ಸುಮಾರು ಸಲ. ಕೆಲವರು ಲೋಕಸಭಾ ಪ್ಲಸ್ ರಾಜ್ಯಸಭಾ ಎರಡೇ ಅನ್ಕೊಂಡ್ಬಿಡ್ತಾರೆ, ಬಟ್ ಅಲ್ಲಿ ಪ್ರೆಸಿಡೆಂಟ್ ವೆರಿ ಇಂಪಾರ್ಟೆಂಟ್, ಅದನ್ನ ನೋಡ್ಕೊಳ್ಳಿ. ಸೊ ಒಂದು ನೋಟ್ ಇದೆ, ಬಿಲ್ ಪ್ರೊಸೀಡ್ಸ್ ಇನ್ ಪಾರ್ಲಿಮೆಂಟ್ ಅಂತಂದ್ರೆ ಸಂಸತ್ನಲ್ಲಿ ಈ ಪಬ್ಲಿಕ್ ಮೆಂಬರ್ ಆಗಿರ್ಬೋದು ಅಥವಾ ಪ್ರೈವೇಟ್ ಮೆಂಬರ್ ಆಗಿರ್ಬೋದು. ಪ್ರೈವೇಟ್ ಮೆಂಬರ್ ಅಂತಂದ್ರೆ ನಾನ್ ಮಿನಿಸ್ಟರ್ಸ್ ಅಂತಂದ್ರೆ ಮಿನಿಸ್ಟರ್ ಅಲ್ಲದೆ ಇರೋರ್ನ ಪ್ರೈವೇಟ್ ಮೆಂಬರ್ಸ್ ಅಂತ ಕರಿತೀವಿ. ಮಿನಿಸ್ಟರ್ಗಳನ್ನ ಪಬ್ಲಿಕ್ ಮೆಂಬರ್ಸ್ ಅಂತ ಕರಿತೀವಿ. ಸೊ ಅಲ್ಲಿ ಅವರು ಬಿಲ್ ನ ಪಾಸ್ ಮಾಡೋದಕ್ಕೆ ಸ್ಟಾರ್ಟ್ ಆಗದೆ ಪಾರ್ಲಿಮೆಂಟ್ ನಲ್ಲಿ. ಆ ಪಾರ್ಲಿಮೆಂಟ್ ಅಲ್ಲಿ ಯಾವ್ದಾದ್ರು ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಬಿಲ್ ನ ಮಂಡಿಸ್ತಾರೆ. ಸೊ ಅಲ್ಲಿ ಮಂಡಿಸಿದಂತ ಬಿಲ್ಲು ಸಿಂಪಲ್ ಮೆಜಾರಿಟಿಲೋ ಅಥವಾ ಸ್ಪೆಷಲ್ ಮೆಜಾರಿಟಿಲೋ ಪಾಸ್ ಆಗಿ ನಂತರ ಪ್ರೆಸಿಡೆಂಟ್ಗೆ ಹೋಗುತ್ತೆ. ಅದು ಪ್ರೆಸಿಡೆಂಟ್ಗೆ ಹೋಗೋ ತನಕನೂ ಅದು ಬಿಲ್ ಅಂತಾನೆ ಕರಿಬೇಕಾಗುತ್ತೆ. ಪ್ರೆಸಿಡೆಂಟ್ ಯಾವಾಗ ಅದಕ್ಕೆ ಸೈನ್ ಮಾಡ್ತಾರೋ ಆ ಬಿಲ್ಲು ಆಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆಗ ಆಕ್ಟ್ ಅಂತಂದ್ರೆ ಕಾಯ್ದೆ, ಬಿಲ್ ಅಂತಂದ್ರೆ ಮಸೂದೆ. ಬಿಲ್ ಅಂದ್ರೆ ಮಸೂದೆ, ಆಕ್ಟ್ ಅಂತಂದ್ರೆ ಕಾಯ್ದೆ. ನೆಕ್ಸ್ಟ್ ಪ್ರೆಸಿಡೆಂಟ್ ಸೈನ್ ಮಾಡಾದ್ಮೇಲೆ ಇದು ಕಾಯ್ದೆ ಆಗುತ್ತೆ. ಸೊ ಈ ಸರ್ಕಾರ ಯಾವಾಗ ಈ ಕಾಯ್ದೆನ ಜಾರಿಗೊಳಿಸುತ್ತೋ ಅಂದಿನಿಂದ ಅದಕ್ಕೆ ಕಾನೂನು ಅಂತ ಕರೀತಾರೆ. ಮೀನ್ಸ್ ಆಕ್ಟ್ ಕನ್ವರ್ಟ್ಸ್ ಇಂಟು ಲಾ. ಇನ್ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ನಮೆಂಟ್ ದೇರ್ ವಿಲ್ ಬಿ ಎ ಕ್ಲೋಸ್ ರಿಲೇಶನ್ಶಿಪ್ ಬಿಟ್ವೀನ್ ಎಕ್ಸಿಕ್ಯೂಟಿವ್ ಅಂಡ್ ಲೆಜಿಸ್ಲೇಟಿವ್. ಈ ಸಂಸದೀಯ ಮಾದರಿ ಸರ್ಕಾರದಲ್ಲಿ ಕಾರ್ಯಾಂಗಕ್ಕೂ ಮತ್ತು ಶಾಸಕಾಂಗಕ್ಕೂ ತುಂಬಾ ಕ್ಲೋಸ್ ರಿಲೇಷನ್ ಇದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ರಾಜ್ಯಸಭಾ ಕೌನ್ಸಿಲ್ ಆಫ್ ಸ್ಟೇಟ್ಸ್, ಇಟ್ ಈಸ್ ದ ಅಪ್ಪರ್ ಹೌಸ್ ಆಫ್ ಪಾರ್ಲಿಮೆಂಟ್. ಅಂದ್ರೆ ರಾಜ್ಯಸಭೆ ಅಂತಂದ್ರೆ ರಾಜ್ಯಗಳ ಸಭೆ ಅಂತ ಅರ್ಥ. ರಾಜ್ಯಸಭೆ ಅಂದ್ರೆ ರಾಜ್ಯಗಳ ಸಭೆ ಅಂತ ಅರ್ಥ. ರಾಜ್ಯಗಳ ವಿಧಾನಸಭೆ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಂದ ಆರಿಸಿ ಬಂದವರ ಸಭೆಯಾಗಿದೆ. ರಾಜ್ಯಸಭೆಯು ರಾಜ್ಯಗಳ ವಿಧಾನಸಭೆ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಂದ ಆರಿಸಿ ಬಂದವರ ಸಭೆಯಾಗಿದೆ. ಇದನ್ನ ಸಂಸತ್ತಿನಲ್ಲಿ ಮೇಲ್ಮನೆ ಅಂತ ಕರೀತಾರೆ. 1954ರವರೆಗೂ ಸಹ ಈ ರಾಜ್ಯಸಭೆನ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಕರಿತಾ ಇದ್ರು. 1954 ನಂತರ ಈ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅನ್ನೋ ಪದನ ಬದಲಾಯಿಸಿ ರಾಜ್ಯಸಭಾ ಅಂತ ಕರೆಯೋಕೆ ಶುರು ಮಾಡ್ತಾರೆ. ಇದನ್ನ ಹಿರಿಯರ ಸದನ ಅಂತಾನೂ ಕರೀತಾರೆ, ಬುದ್ಧಿವಂತರ ಸದನ ಅಂತನಾದ್ರೂ ಕರೀತಾರೆ. ಇದು ಪರ್ಮನೆಂಟ್ ಹೌಸ್.
ಪರ್ಮನೆಂಟ್ ಹೌಸ್ ಅಂತಂದ್ರೆ ನೆಕ್ಸ್ಟ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಅಮೆರಿಕಾದಲ್ಲಿ ರಾಜ್ಯಸಭೆ, ಇಂಡಿಯಾದಲ್ಲಿ ರಾಜ್ಯಸಭೆ ಅಂತ ಕರೆದ್ರೆ ಮೇಲ್ಮನೆನ ಅಮೆರಿಕಾದಲ್ಲಿ ಸೆನೆಟ್ ಅಂತ ಕರೀತಾರೆ. ಅದೇ UK ನಲ್ಲಿ ಹೌಸ್ ಆಫ್ ಲಾರ್ಡ್ಸ್ ಅಂತ ಕರೀತಾರೆ. ರಾಜ್ಯಸಭೆ ಸ್ಟ್ರೆಂತ್ ನೋಡೋದಾದ್ರೆ ಮ್ಯಾಕ್ಸಿಮಮ್ 250, ಗರಿಷ್ಠ 250 ಸದಸ್ಯರನ್ನ ರಾಜ್ಯಸಭೆ ಹೊಂದಬಹುದು. ಆದ್ರೆ ಅಟ್ ಪ್ರೆಸೆಂಟ್ 245 ಜನ ಸದಸ್ಯರನ್ನ ಅದು ಹೊಂದಿದೆ. ಆ 250ರಲ್ಲಿ 238 ಎಲೆಕ್ಷನ್ ಮುಖಾಂತರ ಬಂದ್ರೆ 12 ಜನ ನಾಮಿನೇಷನ್ ಮುಖಾಂತರ ಬರ್ತಾರೆ. ನಾಮಿನೇಟ್ ಮಾಡೋರು ಯಾರಂತಂದ್ರೆ ರಾಷ್ಟ್ರಪತಿಗಳು. Representation of states. Fourth schedule of Constitution deals with the allocation of Rajya Sabha seats to states. ಸಂವಿಧಾನದ 4ನೇ ಅನುಸೂಚಿ ಯಾವುದ್ರ ಬಗ್ಗೆ ತಿಳಿಸ್ಕೊಡುತ್ತೆ ಅಂತಂದ್ರೆ ರಾಜ್ಯಸಭೆಯಲ್ಲಿ ಪ್ರತಿ ರಾಜ್ಯಗಳ ಸ್ಥಾನ ಹಂಚಿಕೆಗಳ ಬಗ್ಗೆ ತಿಳಿಸ್ಕೊಡುತ್ತೆ. ಆನ್ ದ ಬೇಸಿಸ್ ಆಫ್ ಪಾಪ್ಯುಲೇಷನ್ ಸೀಟ್ಸ್ ಆರ್ ಅಲೋಕೇಟೆಡ್ ಟು ರಾಜ್ಯಸಭಾ ಫಾರ್ ಸ್ಟೇಟ್ಸ್. ಈಗ ಒಂದು ರಾಜ್ಯಕ್ಕೆ ಇಷ್ಟೇ ರಾಜ್ಯಸಭಾ ಸೀಟ್ಗಳು ಅಂತ ತೀರ್ಮಾನ ಮಾಡೋದು ಯಾವ ಮಾನದಂಡದ ಮೇಲೆ ಅಂತಂದ್ರೆ ಆ ರಾಜ್ಯದ ಜನಸಂಖ್ಯೆ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಯಾವ ರಾಜ್ಯದಲ್ಲಿ ಹೆಚ್ಚು ಜನಸಂಖ್ಯೆ ಇರುತ್ತೋ ಅಂತ ರಾಜ್ಯಗಳಲ್ಲಿ ಈ MP ಸೀಟ್ಸ್ಗಳು, ರಾಜ್ಯಸಭಾ MP ಸೀಟ್ಸ್ಗಳು ಜಾಸ್ತಿ ಇರ್ತವೆ. ಹಾಗಾದ್ರೆ ಕರ್ನಾಟಕದಲ್ಲಿ ಎಷ್ಟು ರಾಜ್ಯಸಭಾ ಸದಸ್ಯರು ಇದ್ದಾರೆ ಅಂತಂದ್ರೆ 12 ಜನ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ಹೈಯೆಸ್ಟ್ ಇದೆ, ಇಡೀ ದೇಶದಲ್ಲೇ ಉತ್ತರ ಪ್ರದೇಶದಲ್ಲಿ ಜಾಸ್ತಿ ಜನಸಂಖ್ಯೆ ಇದೆ. ಸೊ ಹಾಗೇನೆ ಅಲ್ಲಿ ಜಾಸ್ತಿ ರಾಜ್ಯಸಭಾ ಸ್ಥಾನಗಳಿವೆ. ಅಲ್ಲಿ 31 MP ಸೀಟ್ಸ್ಗಳಿದೆ ರಾಜ್ಯಸಭೆಯಲ್ಲಿ. ತ್ರಿಪುರಾದಲ್ಲಿ ಒಂದಿದೆ. ಬರೀ ತ್ರಿಪುರಾ ಮಾತ್ರ ಒಂದಲ್ಲ, ಇನ್ನೂ ಒಂದು 2-3 ಸಣ್ಣ ಪುಟ್ಟ ರಾಜ್ಯಗಳಿಗೆ ಬರೀ ಒಂದೊಂದೇ ಸೀಟ್ ಇದೆ. ಇಲ್ಲಿ ನಾವು ಬರೀ ತ್ರಿಪುರಾ 1 ಅಂತ ನಾವು ಮೆನ್ಷನ್ ಮಾಡಿದೀವಿ ಅಷ್ಟೇ. ರೆಪ್ರೆಸೆಂಟೇಷನ್ ಆಫ್ ಯೂನಿಯನ್ ಟೆರಿಟರೀಸ್. ಲಾಸ್ಟ್ ಸ್ಲೈಡ್ ನಲ್ಲಿ ನಾವು ರೆಪ್ರೆಸೆಂಟೇಷನ್ ಆಫ್ ಸ್ಟೇಟ್ಸ್ ನ ನೋಡ್ದ. ಹಾಗೆ ಈ ಸ್ಲೈಡ್ ನಲ್ಲಿ ರೆಪ್ರೆಸೆಂಟೇಷನ್ ಆಫ್ ಯೂನಿಯನ್ ಟೆರಿಟರೀಸ್ ನೋಡೋದಾದ್ರೆ ಇವತ್ತಿನ ಮಟ್ಟಿಗೆ 8 ಕೇಂದ್ರಾಡಳಿತ ಪ್ರದೇಶಗಳಿವೆ ಭಾರತದಲ್ಲಿ. ಸೊ ಅದರಲ್ಲಿ ದೆಹಲಿ ಮತ್ತೆ ಪುದುಚೇರಿಲಿ ಇಂದ ಮಾತ್ರ ರಾಜ್ಯಸಭೆಗೆ ಮೆಂಬರ್ಗಳು ಬರ್ತಾರೆ. ಏಂತಕ್ಕೆ ದೆಹಲಿ ಮತ್ತೆ ಪುದುಚೇರಿಯಿಂದ ಬರ್ತಾರೆ ಅಂತಂದ್ರೆ ಅಲ್ಲಿ ವಿಧಾನಸಭೆ ಅಸ್ತಿತ್ವದಲ್ಲಿದೆ. ಮಿಕ್ಕಿದ ಯಾವ ಯೂನಿಯನ್ ಟೆರಿಟರಿನಲ್ಲೂ ವಿಧಾನಸಭೆ ಅಸ್ತಿತ್ವದಲ್ಲಿಲ್ಲ. ಆದ್ರೆ ಹೊಸದಾಗಿರುವಂತಹ ಜಮ್ಮು ಕಾಶ್ಮೀರದಲ್ಲಿ ವಿಧಾನಸಭೆ ಅಸ್ತಿತ್ವದಲ್ಲಿದೆ. ಸೊ ಅಲ್ಲಿಂದನೂ ಸಹ ರಾಜ್ಯಸಭೆಗೆ ಮೆಂಬರ್ಗಳು ಬರ್ತಾರೆ. ಅದು ಇನ್ನು ಎಷ್ಟು ನಂಬರು ಅಂತ ಮಾಹಿತಿ ಸರಿಯಾಗಿಲ್ಲ, ಅದು ಗೊತ್ತಾದ್ಮೇಲೆ ನಾವು ಅಪ್ಡೇಟ್ ಮಾಡ್ತೀವಿ ನಿಮ್ಗೆ. ಸೊ ಈಗ ದೆಹಲಿ ಮತ್ತೆ ಪುದುಚೇರಿಲಿ ಸ್ಟೇಟ್ ಅಸೆಂಬ್ಲಿ ಇದೆ. ಸೊ ಹಾಗಾಗಿ ರಾಜ್ಯಸಭೆಗೆ ಮೆಂಬರ್ಗಳನ್ನ ಅಲ್ಲಿಂದ ಆಯ್ಕೆ ಮಾಡ್ಕೋಬಹುದು. ಮೆಥಡ್ ಆಫ್ ಎಲೆಕ್ಷನ್ ನೋಡೋದಾದ್ರೆ ಇಲ್ಲಿ ಇಂಡೈರೆಕ್ಟ್ ಎಲೆಕ್ಷನ್ ಅಂದ್ರೆ ಪರೋಕ್ಷ ಚುನಾವಣೆ ಮುಖಾಂತರ ಇಲ್ಲಿ ಮೆಂಬರ್ಗಳು ಆಯ್ಕೆ ಆಗ್ತಾರೆ ರಾಜ್ಯಸಭೆಗೆ. ದ ಮೆಂಬರ್ಸ್ ಆಫ್ ರಾಜ್ಯಸಭಾ ಆರ್ ಎಲೆಕ್ಟೆಡ್ ಬೈ ಮೆಥಡ್ ಆಫ್ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಬೈ ಮೀನ್ಸ್ ಆಫ್ ಸಿಂಗಲ್ ವೋಟ್ ಟ್ರಾನ್ಸ್ಫರಬಲ್ ಸಿಸ್ಟಮ್. ಸೊ ಇದೇ ತರ ಈ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಬೈ ಮೀನ್ಸ್ ಆಫ್ ಸಿಂಗಲ್ ವೋಟ್ ಟ್ರಾನ್ಸ್ಫರಬಲ್ ಸಿಸ್ಟಮ್ ಈ ಪದನ ನಾವು ಎಲ್ಲಿ ನೋಡಿದ್ದು ಅಂತ ಹೇಳಿದ್ರೆ ನಾವು ರಾಷ್ಟ್ರಪತಿ ಚುನಾವಣೆ ಸಂದರ್ಭದಲ್ಲಿ ಈ ಒಂದು ವೋಟಿಂಗ್ ಸಿಸ್ಟಮ್ ನ ನೋಡಿದ್ದು. ಮತ್ತೆ ಉಪರಾಷ್ಟ್ರಪತಿ ಅವರ ಚುನಾವಣೆಯಲ್ಲೂ ಸಹ ಇದೇ ವೋಟಿಂಗ್ ಸಿಸ್ಟಮ್ ನ ನೋಡಿದ್ದು. ಇದೇ ವೋಟಿಂಗ್ ಸಿಸ್ಟಮ್ ನ ರಾಜ್ಯಸಭಾ ಮೆಂಬರ್ ಸೆಲೆಕ್ಷನ್ ಅಲ್ಲೂ ಬಳಸ್ತಾರೆ. ಅಂದ್ರೆ ಇಲ್ಲಿ ನಾವು ಮಲ್ಟಿಪಲ್ ಕ್ಯಾಂಡಿಡೇಟ್ಸ್ಗೆ ವೋಟ್ ಮಾಡಬಹುದು ಬೈ ಪ್ರಿಫರೆನ್ಸ್, ಅಂದ್ರೆ ಪ್ರಿಫರೆನ್ಸ್ ಕೊಡೋ ಮುಖಾಂತರ. ನಾಮಿನೇಟೆಡ್ ಮೆಂಬರ್ಸ್, ಪ್ರೆಸಿಡೆಂಟ್ ಹ್ಯಾಸ್ ದ ಪವರ್ ಟು ನಾಮಿನೇಟ್ 12 ಮೆಂಬರ್ಸ್ ಟು ರಾಜ್ಯಸಭಾ. ರಾಷ್ಟ್ರಪತಿಗಳಿಗೆ ರಾಜ್ಯಸಭೆಗೆ 12 ಮಂದಿನ ನಾಮನಿರ್ದೇಶನ ಮಾಡೋ ಅಧಿಕಾರ ಇದೆ. ಅವರು ಯಾವ್ಯಾವ ಕ್ಷೇತ್ರದಿಂದ ಆಯ್ಕೆ ಮಾಡಬಹುದು ಅಂತಂದ್ರೆ ಆರ್ಟ್, ಕಲೆ, ಲಿಟರೇಚರ್, ಸಾಹಿತ್ಯ, ಸೈನ್ಸ್ ಅಂಡ್ ಸೋಷಿಯಲ್ ಸರ್ವಿಸ್, ವಿಜ್ಞಾನ ಮತ್ತು ಸಮಾಜ ಸೇವೆ, ಇಷ್ಟು ಕ್ಷೇತ್ರಗಳಿಂದ 12 ಜನನ ಗುರುತಿಸಿ ಅವರು ರಾಜ್ಯಸಭೆಗೆ ನಾಮನಿರ್ದೇಶನವನ್ನ ಮಾಡಬಹುದು. ಈ ಅಧಿಕಾರ ರಾಷ್ಟ್ರಪತಿಗಳಿಗೆ ಇದೆ. ಕ್ವಾಲಿಫಿಕೇಶನ್, ಏನೇನು ಅರ್ಹತೆಗಳಿರ್ಬೇಕು ರಾಜ್ಯಸಭಾ ಸ್ಥಾನಕ್ಕೆ ಸ್ಪರ್ಧೆ ಮಾಡಬೇಕು ಅಂತಂದ್ರೆ ಈ ಶುಡ್ ಬಿ ಎ ಸಿಟಿಸನ್ ಆಫ್ ದಿಸ್ ಕಂಟ್ರಿ. ಇದೊಂದು ಕಾಮನ್ ಪಾಯಿಂಟ್. ಲೋಕಸಭಾ ಎಲೆಕ್ಷನ್ ಅಲ್ಲೂ ಇದು ಕಾಮನ್ ಪಾಯಿಂಟ್, ಸ್ಟೇಟ್ ಎಲೆಕ್ಷನ್ಸ್ ಅಲ್ಲೂ ಇದು ಕಾಮನ್ ಪಾಯಿಂಟ್. ಸ್ಪರ್ಧಿಸತಕ್ಕಂತ ಅಭ್ಯರ್ಥಿ ಭಾರತದ ನಾಗರಿಕನಾಗಿರಬೇಕು. ಸೊ ಏಜ್ ವಿಷಯಕ್ಕೆ ಬಂತಂದ್ರೆ 30 ವರ್ಷ, ಮಿನಿಮಮ್ 30 ವರ್ಷ ಆಗಿರ್ಬೇಕು. ಅದೇ ಲೋಕಸಭೆಯಲ್ಲಿ ಆಗಿದ್ರೆ 25 ವರ್ಷ. ಈ ಶುಡ್ ಹ್ಯಾವ್ ಆಲ್ ಕ್ವಾಲಿಫಿಕೇಶನ್ಸ್ ಪ್ರೊವೈಡೆಡ್ ಬೈ ದ ಪಾರ್ಲಿಮೆಂಟ್ ಕಾಲ ಕಾಲಕ್ಕೆ ಈ ಒಂದು ಅರ್ಹತೆಗಳನ್ನ ಚೇಂಜ್ ಮಾಡ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಯಾವೇನೇನು ಅರ್ಹತೆಗಳನ್ನ ಕೇಳಿರುತ್ತೆ ಆಯಾ ಅರ್ಹತೆಗಳು ಆ ಅಭ್ಯರ್ಥಿಯಲ್ಲಿ ಇರಬೇಕು. ಅಧಿಕಾರಾವಧಿ ನೋಡೋದಾದ್ರೆ ರಾಜ್ಯಸಭೆಗೆ ಇಷ್ಟು ಅಧಿಕಾರಾವಧಿ ಅಂತ ಇರಲ್ಲ. ಲೋಕಸಭೆಗೆ 5 ವರ್ಷ ಅಂತಿದೆ, ಆದ್ರೆ ರಾಜ್ಯಸಭೆಗೆ ಇರಲ್ಲ. ಯಾಕೆಂದ್ರೆ ರಾಜ್ಯಸಭೆ ಇಸ್ ದ ಪರ್ಮನೆಂಟ್ ಹೌಸ್. ಇದೊಂದು ಶಾಶ್ವತ ಸದನ, ಸಂಸತ್ತಿನ ಶಾಶ್ವತ ಸದನ.
ಅಂದ್ರೆ ರಾಜ್ಯಸಭೆಗೆ ಅಧಿಕಾರಾವಧಿ ಇಷ್ಟು ಅಂತ ಇಲ್ಲ, ಆದ್ರೆ ರಾಜ್ಯಸಭಾ ಸದಸ್ಯರಿಗೆ ಅಧಿಕಾರಾವಧಿ ಇಷ್ಟು ಅಂತಿದೆ. ಸೊ ರಾಜ್ಯಸಭಾ ಮೆಂಬರ್ನ ಅಧಿಕಾರಾವಧಿ 6 ವರ್ಷ. ಫಾರ್ ಎವರಿ 2 years 1/3 ಆಫ್ ಟೋಟಲ್ ಮೆಂಬರ್ಸ್ ಕಂಪ್ಲೀಟ್ ದೇರ್ ಟೆನ್ಯೂರ್. ಅಂತಂದ್ರೆ ಪ್ರತಿ 2 ವರ್ಷಕ್ಕೊಮ್ಮೆ ಈ ರಾಜ್ಯಸಭಾ ಸದಸ್ಯರಲ್ಲಿ 1/3 ಭಾಗದಷ್ಟು ಸದಸ್ಯರು ಅವರ ಅಧಿಕಾರಾವಧಿನ ಪೂರ್ಣಗೊಳಿಸ್ತಾ ಇರ್ತಾರೆ. ಅಂದ್ರೆ ಈ 245 ಇದೆಯಲ್ಲ, ಅದರಲ್ಲಿ 12 ಜನನ್ನ ತೆಗೆದ್ಬಿಡಿ. 245ರಲ್ಲಿ 12 ಜನನ್ನ ತೆಗೆದ್ರೆ 233 ಜನ ಇರ್ತಾರೆ. ಸೊ ಆ 233ರಲ್ಲಿ ಡಿವೈಡ್ ಬೈ 3 ಮಾಡಿದ್ರೆ ಎಷ್ಟು ನಂಬರ್ ಬರುತ್ತೆ, ಅಷ್ಟು ಮೆಂಬರ್ಗಳು ಪ್ರತಿ 2 ವರ್ಷಕ್ಕೊಂದ್ಸಲ ರಿಟೈರ್ಡ್ ಆಗ್ತಾ ಇರ್ತಾರೆ. ಸಾರಿ, ರಿಟೈರ್ಡ್ ಅಲ್ಲ, ಅವರ ಅಧಿಕಾರಾವಧಿ ಮುಗಿತಾ ಇರುತ್ತೆ. ಲೋಕಸಭೆ ಬಗ್ಗೆ ನೋಡೋದಾದ್ರೆ ಇಟ್ ಈಸ್ ದ ಲೋವರ್ ಹೌಸ್ ಆಫ್ ದ ಪಾರ್ಲಿಮೆಂಟ್. ಸಂಸತ್ತಿನ ಕೆಳಮನೆ ಅಂತ ಕರೀತಾರೆ ಲೋಕಸಭೆಗೆ. ಸೊ ಲೋಕಸಭಾ ಸ್ಟ್ರೆಂತ್ ನೋಡೋದಾದ್ರೆ ಮ್ಯಾಕ್ಸಿಮಮ್ ಬಂದು 562 ಇದೆ, ಆದ್ರೆ ಅಟ್ ಪ್ರೆಸೆಂಟ್ ಬಂದು 545. ರಾಜ್ಯಸಭೆನಲ್ಲಿ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಬಂದು 250, ಪ್ರೆಸೆಂಟ್ ಸ್ಟ್ರೆಂತ್ ಬಂದು 245. ಸೊ ರೆಪ್ರೆಸೆಂಟೇಷನ್ ಆಫ್ ಸ್ಟೇಟ್ಸ್ ನೋಡೋದಾದ್ರೆ ಅಂತಂದ್ರೆ ಯಾವ್ಯಾವ ಸ್ಟೇಟ್ ಇಂದ ಎಷ್ಟೆಷ್ಟು ಮಂದಿ ಆಯ್ಕೆ ಆಗ್ತಾರೆ ಲೋಕಸಭೆಗೆ ಅಂತ ನಾವು ನೋಡೋದಾದ್ರೆ, ಆನ್ ದ ಬೇಸಿಸ್ ಆಫ್ ಪಾಪ್ಯುಲೇಷನ್ ಲೋಕಸಭಾ ಸೀಟ್ಸ್ ಆರ್ ಅಲೋಕೇಟೆಡ್ ಟು ಸ್ಟೇಟ್ಸ್. ಈ ರಾಜ್ಯಸಭೆಯಲ್ಲಿ ಹೇಗೆ ಒಂದು ರಾಜ್ಯದ ಜನಸಂಖ್ಯೆ ನೋಡಿ ಸ್ಥಾನಗಳ ಹಂಚಿಕೆ ಮಾಡ್ತಾ ಇರ್ತಾರೋ, ಹಾಗೇನೆ ಲೋಕಸಭಾದಲ್ಲೂ ಅಷ್ಟೇನೆ ಆ ಒಂದು ರಾಜ್ಯದ ಜನಸಂಖ್ಯೆ ಮೇಲೆ ಆ ಲೋಕಸಭಾ ಸದಸ್ಯರ ಸ್ಥಾನಗಳು ನಿರ್ಧಾರವಾಗ್ತವೆ. ಮೆಥಡ್ ಆಫ್ ಎಲೆಕ್ಷನ್. ದ ನೇಚರ್ ಆಫ್ ಎಲೆಕ್ಷನ್ ಫಾರ್ ಸೆಲೆಕ್ಷನ್ ಆಫ್ ಮೆಂಬರ್ ಇಸ್ ಡೈರೆಕ್ಟ್. ಲೋಕಸಭೆನಲ್ಲಿ ಸದಸ್ಯರು ಹೇಗೆ ಆಯ್ಕೆ ಆಗ್ತಾರೆ ಅಂದ್ರೆ ಜನರಿಂದ ನೇರವಾಗಿ ಆಯ್ಕೆ ಆಗ್ತಾರೆ. ರಾಜ್ಯಸಭೆಯಲ್ಲಿ ಆಗ ಆಯ್ಕೆ ಆಗಲ್ಲ. ರಾಜ್ಯಸಭೆಯಲ್ಲಿ ಪರೋಕ್ಷವಾಗಿ ಅಂದ್ರೆ ಇಂಡೈರೆಕ್ಟ್ ಆಗಿ ಆಯ್ಕೆ ಆಗ್ತಾರೆ. ಇಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಯಾವ ರೀತಿ ಮತದಾನದ ಪದ್ಧತಿನ ಅಳವಡಿಸ್ಕೊಂಡವ್ರೆ ಅಂತಂದ್ರೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿನ ಅವರು ಅಳವಡಿಸ್ಕೊಂಡಿದ್ದಾರೆ. ಅಂದ್ರೆ ಯಾವೊಬ್ಬ ವ್ಯಕ್ತಿಗೆ 18 ವರ್ಷ ತುಂಬುತ್ತೋ ಅವ್ರಿಗೆ ವೋಟಿಂಗ್ ರೈಟ್ಸ್ ಸಿಗುತ್ತೆ. ಅವ್ರು ಹೋಗಿ ಪಂಚಾಯತಿಗಳಲ್ಲೋ ಅಥವಾ ನಗರಸಭೆಗಳಲ್ಲೋ ಹಿಂಗೆ 18 ಇಯರ್ಸ್ ಆಗಿದೆ ಅಂತ ಏಜ್ ಪ್ರೂಫ್ ತೋರಿಸಿ ಒಂದು ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಕೊಟ್ಟು ಅವ್ರ ಹೆಸರನ್ನ ಮತದಾರ ಪಟ್ಟಿಗೆ ಸೇರ್ಪಡೆಗೊಳಿಸ್ಕೋಬಹುದು. ಸೊ ಅಲ್ಲಿಂದ ಅವ್ರಿಗೆ ವೋಟಿಂಗ್ ರೈಟ್ಸ್ ಸಿಗುತ್ತೆ. ಸೊ ಈ ಮತದಾನ ಮಾಡೋದಕ್ಕೆ 18 ವರ್ಷ ತುಂಬಿರ್ಬೇಕು ಕನಿಷ್ಠ. ಆದ್ರೆ ಮೊದ್ಲು ಆಗಿರ್ಲಿಲ್ಲ, 1989ಕ್ಕೂ ಮುಂಚೆ ಆಗಿರ್ಲಿಲ್ಲ. ಆಗ ಎಷ್ಟಿತ್ತು ಅಂತಂದ್ರೆ ಮಿನಿಮಮ್ 21 ವರ್ಷ ಆಗಿರ್ಬೇಕಾಯ್ತು. ಸೊ 61ನೇ ತಿದ್ದುಪಡಿ ಮಾಡೋದ್ರ ಮುಖಾಂತರ 1989ರಲ್ಲಿ ಈ ಮತದಾನಕ್ಕೆ ಇದ್ದ ಕನಿಷ್ಠ ವಯಸ್ಸು 21ನ್ನ 18 ವರ್ಷಕ್ಕೆ ಇಳಿಸ್ತಾರೆ. ನೆಕ್ಸ್ಟ್ ರಿಸರ್ವೇಶನ್ ನೋಡೋದಾದ್ರೆ ಈಗ ಕರ್ನಾಟಕದಲ್ಲಿ 28 ಲೋಕಸಭಾ ಸೀಟ್ಸ್ಗಳಿದೆ. ಸೊ ಅಂದ್ರೆ ಕರ್ನಾಟಕದಲ್ಲಿ ಅರೌಂಡ್ 7 ಕೋಟಿ ಮೇಲೆ ಜನಸಂಖ್ಯೆ ಇದೆ. ಅದರಲ್ಲಿ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ವರ್ಗದವ್ರನ್ನ ಪಾಪ್ಯುಲೇಷನ್ ನೋಡ್ಕೊಂಡು ಅವರು ಎಷ್ಟು ಪ್ರಮಾಣದಲ್ಲಿದ್ದಾರೆ ಒಟ್ಟು ಜನಸಂಖ್ಯೆನಲ್ಲಿ ಅಂತ ಅವ್ರಿಗೆ ಇಷ್ಟು ಕ್ಷೇತ್ರಗಳನ್ನ ಅಂತ ಮೀಸಲಾತಿನಲ್ಲಿ ಬಿಟ್ಕೊಡ್ತಾರೆ. ಇದು ರಾಜ್ಯಸಭೆಯಲ್ಲಿ ಆಗಿಲ್ಲ. ಲೋಕಸಭೆಯಲ್ಲಿ ರಿಸರ್ವೇಶನ್ ಇದೆ SC STಗಳಿಗೆ. ಪಾರ್ಲಿಮೆಂಟ್ ಹ್ಯಾಸ್ ಎಕ್ಸ್ಟೆಂಡೆಡ್ ರಿಸರ್ವೇಶನ್ ಅಪ್ ಟು 2020 ಬೈ 95th ಅಮೆಂಡ್ಮೆಂಟ್ 2009. ಅಂದ್ರೆ ಈ ಲೋಕಸಭೆಯಲ್ಲಿ ಪ್ರತಿ ರಾಜ್ಯಗಳಲ್ಲೂ ಈ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ವರ್ಗದ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ ಕೊಟ್ಟಿದ್ದಾರೆ ಅಂತ ಲಾಸ್ಟ್ ಸ್ಲೈಡ್ ಅಲ್ಲಿ ಹೇಳಿದ್ನಲ್ಲ. ಸೊ ಈ ಮೀಸಲಾತಿನ 2009ರಲ್ಲಿ 95ನೇ ತಿದ್ದುಪಡಿ ಮಾಡೋದ್ರ ಮುಖಾಂತರ ಮುಂದಿನ 10 ವರ್ಷಗಳವರೆಗೆ ಅಂತಂದ್ರೆ 2020ರವರೆಗೂ ಈ ಮೀಸಲಾತಿನ ಕಂಟಿನ್ಯೂ ಮಾಡಿ ಅಂತ ಅಮೆಂಡ್ಮೆಂಟ್ ಮಾಡಿದ್ದಾರೆ. ನಾಮಿನೇಟೆಡ್ ಮೆಂಬರ್ಸ್. ಪ್ರೆಸಿಡೆಂಟ್ ಹ್ಯಾಸ್ ದ ಪವರ್ ಟು ನಾಮಿನೇಟ್ 2 members ಫ್ರಮ್ ಆಂಗ್ಲೋ ಇಂಡಿಯನ್ ಕಮ್ಯುನಿಟಿ ಟು ಲೋಕಸಭಾ. ರಾಷ್ಟ್ರಪತಿಯವರಿಗೆ ಆಂಗ್ಲೋ ಇಂಡಿಯನ್ ಸಮುದಾಯದಿಂದ 2 ಸದಸ್ಯರನ್ನ ಲೋಕಸಭೆಗೆ ನಾಮನಿರ್ದೇಶನ ಮಾಡೋ ಅಧಿಕಾರ ಇದೆ. ಏನಕ್ಕೆ ಈ 2 ಸದಸ್ಯರನ್ನ ಆಂಗ್ಲೋ ಇಂಡಿಯನ್ ಕಮ್ಯುನಿಟಿಯಿಂದ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಸೊ ಇವ್ರದ್ದು ಆಂಗ್ಲೋ ಇಂಡಿಯನ್ ಕಮ್ಯುನಿಟಿ ಅವ್ರದ್ದು ಜನಸಂಖ್ಯೆ ತುಂಬಾ ಕಡಿಮೆ ಇದೆ. ಸೊ ಅದಕ್ಕಾಗಿ ಅವ್ರನ್ನ ಪ್ರತಿನಿಧಿಸೋಕೋಸ್ಕರ ಈ ಲೋಕಸಭೆಯಲ್ಲಿ 2 ಸ್ಥಾನಗಳನ್ನ ಅವ್ರಿಗೆ ನಾಮನಿರ್ದೇಶನ ಮಾಡೋದ್ರ ಮುಖಾಂತರ ಕೊಡ್ತಾರೆ. ಸೊ ಡಿಸ್ಕ್ವಾಲಿಫಿಕೇಶನ್ ಆಫ್ ಮೆಂಬರ್ಸ್. ಈ ಸದಸ್ಯರ ಅನರ್ಹತೆ ಬಗ್ಗೆ ನೋಡೋದಾದ್ರೆ ಆನ್ ದ ಬೇಸಿಸ್ ಆಫ್ ಆಂಟಿ ಡಿಫೆಕ್ಷನ್ ಲಾ. ಆಂಟಿ ಡಿಫೆಕ್ಷನ್ ಲಾ ಅಂತಂದ್ರೆ ಪಕ್ಷಾಂತರಿ ಕಾಯ್ದೆ. ಆನ್ ದ ಬೇಸಿಸ್ ಆಫ್ ಆಂಟಿ ಡಿಫೆಕ್ಷನ್ ಲಾ ಪ್ರಿಸೈಡಿಂಗ್ ಆಫೀಸರ್ಸ್ ಆಫ್ ದ ಹೌಸ್ ಕ್ಯಾನ್ ಡಿಸ್ಕ್ವಾಲಿಫೈ ಮೆಂಬರ್ಸ್ ಆನ್ ದ ಗ್ರೌಂಡ್ಸ್ ಆಫ್ ಡಿಫೆಕ್ಷನ್. ಸೊ ಈ ಪಕ್ಷಾಂತರ ಕಾಯ್ದೆ ಉಲ್ಲಂಘನೆ ಆಗ್ತಾ ಇದೆ ಅಂತ ಕಂಡು ಬಂದ್ರೆ, ಯಾವ್ದಾದ್ರು ಸದಸ್ಯರಿಂದ ಅವ್ರೇನಾದ್ರು ಆ ಕಾಯ್ದೆನ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತ ಕಂಡು ಬಂದ್ರೆ ಆಯಾ ಸದನದ
ಪ್ರಿಸೈಡಿಂಗ್ ಆಫೀಸರ್ಸ್ ಅಂತಂದ್ರೆ ಇರ್ತಾರಲ್ಲ, ಈ ಲೋಕಸಭೆಯಲ್ಲಿ ಸ್ಪೀಕರ್ ಇದ್ದಾಗೆ ರಾಜ್ಯಸಭೆಯಲ್ಲಿ ಇರ್ತಾರೆ. ಸೊ ಅವ್ರು ಬಂದು ಆ ಸದನದ ಸದಸ್ಯರನ್ನ ಅನರ್ಹತೆ ಮಾಡಬಹುದು. ಯಾವ್ದ್ರ ಮುಖಾಂತರ ಅಂತಂದ್ರೆ ಈ ಪಕ್ಷಾಂತರ ಕಾಯ್ದೆ ಮುಖಾಂತರ. ವೊಕೇಟಿಂಗ್ ದ ಸೀಟ್ಸ್ ಅಂತಂದ್ರೆ ಯಾವ ಸಂದರ್ಭದಲ್ಲಿ ಈ ಸದಸ್ಯರು ಸ್ಥಾನಗಳನ್ನ ಕಳ್ಕೊಳ್ತಾರೆ ಅಂತ ಹೇಳಿದ್ರೆ ಡಬಲ್ ಮೆಂಬರ್ಶಿಪ್ ಅಂತಂದ್ರೆ ಈ ಲೋಕಸಭೆನಲ್ಲೂ MP, ರಾಜ್ಯಸಭೆನಲ್ಲೂ MP, ಒಬ್ಬ ವ್ಯಕ್ತಿನೇ ಈ ಲೋಕಸಭೆನಲ್ಲಿ MP ಆಗಿರೋ ಮುಂದುವರಿಯೋದಕ್ಕೆ ಅದೇ ಟೈಮ್ ಅಲ್ಲಿ ರಾಜ್ಯಸಭೆ MP ಆಗಿ ಮುಂದುವರಿಯೋದಕ್ಕೆ ಅವಕಾಶ ಇಲ್ಲ. ಎ ಪರ್ಸನ್ ಕೆನ್ ನಾಟ್ ಬಿ ಕಂಟಿನ್ಯೂಡ್ ಆಸ್ ಎ ಮೆಂಬರ್ ಇನ್ ಬೋತ್ ಹೌಸ್ ಆಫ್ ಪಾರ್ಲಿಮೆಂಟ್. ಇಫ್ he is a member of both the houses, he has to resign either one, otherwise his seat in Rajya Sabha goes vacant. ಫಾರ್ ಎಕ್ಸಾಂಪಲ್, ಈಗ ರಾಜ್ಯಸಭೆದಲ್ಲೂ ಅವ್ರು ಮೆಂಬರ್ ಆಗಿರ್ತಾರೆ, ಲೋಕಸಭಾ ಎಲೆಕ್ಷನ್ ಬರುತ್ತೆ, ಲೋಕಸಭಾ ಎಲೆಕ್ಷನ್ಗೆ ರಾಜ್ಯಸಭಾ ಗೆ ರಾಜೀನಾಮೆ ಕೊಡದೆ ಆ ಸ್ಥಾನಕ್ಕೆ ಲೋಕಸಭಾ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡೋ ಅವಕಾಶ ಇದೆ. ಸೊ ಆ ಲೋಕಸಭೆನಲ್ಲೂ ಕಂಟೆಸ್ಟ್ ಮಾಡಿ ಲೋಕಸಭೆನಲ್ಲೂ ಅವರು ವಿನ್ ಆದ್ರೆ ಆಗ ಏನಾಗುತ್ತೆ, ಈ ಎರಡು, ಒಂದು ಲೋಕಸಭೆ ಸ್ಥಾನ ಅಥವಾ ರಾಜ್ಯಸಭೆ ಸ್ಥಾನ, ಇವೆರಡಕ್ಕೆ ಒಂದ್ರಲ್ಲಿ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ. ಅಕಸ್ಮಾತ್ ಅವರು ಎರಡು ಸ್ಥಾನಕ್ಕೂ ಎರಡರಲ್ಲಿ ಒಂದು ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿಲ್ಲ ಅಂತಂದ್ರೆ ರಾಜ್ಯಸಭಾ ಸ್ಥಾನ ತಾನಾಗ್ ತಾನೇ ಖಾಲಿ ಆಗುತ್ತೆ. ಒಂದಿಷ್ಟು ಟೈಮ್ ಅಂತಿರುತ್ತೆ, ಆ ಟೈಮ್ ಆದ್ಮೇಲೆ ಅವ್ರು ರಾಜೀನಾಮೆ ಕೊಟ್ಟಿಲ್ಲ ಅಂತಂದ್ರೂ ಅವರು ಆ ಸ್ಥಾನದಿಂದ ಕೆಳಗಿಳಿಬೇಕಾಗುತ್ತೆ. ಇಫ್ ಎ ಸಿಟ್ಟಿಂಗ್ ಮೆಂಬರ್ ಆಫ್ ಹೌಸ್ ಬಿಕಮ್ಸ್ ಮೆಂಬರ್ ಆಫ್ ಅದರ್ ಹೌಸ್, then he has to resign either one, otherwise his seat in first house goes vacant. ಅಂದ್ರೆ ಸೇಮ್ ಮೀನಿಂಗ್ ಏನೆ. ಸೊ ಒಂದೇ ಟೈಮ್ ನಲ್ಲಿ ಈ ಎರಡು ಹೌಸ್ ಅಲ್ಲೂ ಮೆಂಬರ್ ಹಾಕಿ ಇರೋದಕ್ಕೆ ಸಾಧ್ಯ ಇಲ್ಲ. ಈಗ ರಾಜ್ಯಸಭಾದಲ್ಲಿ ಇರ್ತಾರೆ, ಸೊ ಲೋಕಸಭೆ ಅಲ್ಲಿ ವಿನ್ ಆಗ್ತಾರೆ, ಆಗ ಅವ್ರೇನಾದ್ರೂ ರಿಸೈನ್ ಮಾಡಿಲ್ಲ ಅಂತಂದ್ರೆ ಈ ಫಸ್ಟ್ ಹೌಸ್ ಯಾವ್ದಿರುತ್ತೆ ಅವರು ಅದು ವೊಕೇಟ್ ಆಗುತ್ತೆ, ಅಂದ್ರೆ ಖಾಲಿ ಆಗುತ್ತೆ. ಯಾವ್ದು ಅವ್ರು ಫಸ್ಟ್ ಹೌಸ್ ಇದ್ದಿದ್ದು ರಾಜ್ಯಸಭಾ. ಸೊ ತನಗ್ ತಾನೇ ಈ ರಾಜ್ಯಸಭಾ ಸ್ಥಾನನ ಅವರು ಕಳ್ಕೊಬೇಕಾಗುತ್ತೆ. ಇಷ್ಟು ಟೈಮ್ ಅಂತಿರುತ್ತೆ, ಅಷ್ಟು ಟೈಮ್ ಅಲ್ಲೇ ಅವರು ಡಿಸೈಡ್ ಮಾಡಿ ಲೋಕಸಭೆಗಾದ್ರೂ ರಾಜೀನಾಮೆ ಕೊಡ್ಬೋದು ಅಥವಾ ರಾಜ್ಯಸಭೆಗಾದ್ರೂ ರಾಜೀನಾಮೆ ಕೊಡ್ಬೋದು. ಅದು ಅವ್ರು ಇಷ್ಟಕ್ಕೆ ತೀರ್ಮಾನ ತಗೊಳ್ಳುವಂಥದ್ದು. ಅಕಸ್ಮಾತ್ ಅವ್ರು ರಾಜ್ಯಸಭೆನಲ್ಲೇ ನಾನು ಕಂಟಿನ್ಯೂ ಆಯ್ತೀನಿ ಅಂತಂದ್ರೆ ಲೋಕಸಭೆಗೆ ರಿಸೈನ್ ಮಾಡ್ಬೇಕಾಗುತ್ತೆ. ಸೊ ಎರಡೂ ರಿಸೈನ್ ಮಾಡಿಲ್ಲ ಅಂತಂದ್ರೆ ಅವ್ರು ಫಸ್ಟ್ ಇದ್ದಂಥದ್ದು ಯಾವುದು, ಆ ರಾಜ್ಯಸಭಾ ಮೆಂಬರ್. ಸೊ ಆ ರಾಜ್ಯಸಭಾ ಮೆಂಬರ್ ಅನ್ನ ಅವರು ಆಟೋಮೆಟಿಕ್ ಆಗಿ ಅವ್ರು ಇಷ್ಟು ಟೈಮ್ ಅಂತ ಆದ್ಮೇಲೆ ಅವ್ರನ್ನ ಕಿತ್ತಾಕ್ಲಾಗ್ತದೆ. If the person is elected for 2 seats in single house, he should choose either one, otherwise both seats goes vacant. ಅಂತಂದ್ರೆ ಈಗ ಒಂದೇ ಚುನಾವಣೆಯಲ್ಲಿ ಅಂತಂದ್ರೆ ಈಗ 2014ರಲ್ಲಿ ಲೋಕಸಭೆ ಎಲೆಕ್ಷನ್ ಆದಾಗ ಮೋದಿ ಅವರು ಗುಜರಾತ್ ರಾಜ್ಯದಿಂದನೂ ನಿಂತಿದ್ರು ಮತ್ತೆ ವಾರಣಾಸಿಯಿಂದನೂ ಕಂಟೆಸ್ಟ್ ಮಾಡಿದ್ರು. ಅವರು 2 ಕ್ಷೇತ್ರದಲ್ಲೂ ಗೆದ್ರು. ಸೊ 2 ಕ್ಷೇತ್ರದಲ್ಲಿ ಗೆದ್ದಿ ಗುಜರಾತ್ ಅಲ್ಲಿ ಗೆದ್ದಿರುವಂತ ಕ್ಷೇತ್ರಕ್ಕೆ ಅವರು ರಾಜೀನಾಮೆ ಕೊಟ್ಟು ವಾರಣಾಸಿಯಿಂದ MP ಆಗಿ ಅವರು ಕಂಟಿನ್ಯೂ ಆದ್ರು. ಇನ್ ಕೇಸ್ ಅವ್ರೇನಾದ್ರೂ ಆತರ ಕಂಟಿನ್ಯೂ ಆಗಿಲ್ಲ ಅಂತಂದ್ರೆ ಅವರು ಒಂದು ಟೈಮ್ ಅಂತ ಇರುತ್ತೆ, ಇಷ್ಟು ದಿನದಲ್ಲಿ ಆ ಎರಡರಲ್ಲಿ ಒಂದು ಕ್ಷೇತ್ರನ ಆಯ್ಕೆ ಮಾಡ್ಕೋಬೇಕು, ಅವರು ಯಾವ್ದು ಇಷ್ಟಪಡ್ತಾರೋ ಅದು ಅಂತ. ಅಷ್ಟ್ರಲ್ಲಿ ಅವ್ರು ಏನಾದ್ರು ಆಯ್ಕೆ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ಅವರು ಆ 2 ಕ್ಷೇತ್ರಗಳಿಂದನೂ ಅವರು MP ಆಗಿ ಅವರು ಕಿತ್ತಾಕ್ಬಿಡ್ತಾರೆ ಈ ಎಲೆಕ್ಷನ್ ಕಮಿಷನ್ ಇಂದ. ಇಫ್ ಎ ಮೆಂಬರ್ ಆಫ್ ಎ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಗೆಟ್ಸ್ ಅಪಾಯಿಂಟೆಡ್ ಆರ್ ಎಲೆಕ್ಟೆಡ್ ಆಸ್ ಎ ಮೆಂಬರ್ ಆಫ್ ಎ ಪಾರ್ಲಿಮೆಂಟ್, he has to choose either one, otherwise his seat in legislative goes vacant. ಅಂದ್ರೆ ಈಗ MLA ಆಗಿರ್ತಾರೆ ಯಾವ್ದೋ ಒಂದು ರಾಜ್ಯದಲ್ಲಿ, ಅದೇ ಟೈಮಲ್ಲಿ ಈ ಲೋಕಸಭೆ ಎಲೆಕ್ಷನ್ ಅಥವಾ ರಾಜ್ಯಸಭೆ ಎಲೆಕ್ಷನ್ ಬರುತ್ತೆ, ಅವರು ಅದನ್ನು ಗೆದ್ಬಿಡ್ತಾರೆ, ಲೋಕಸಭೆಯಲ್ಲೋ ಅಥವಾ ರಾಜ್ಯಸಭೆಯಲ್ಲೋ ಗೆದ್ಬಿಡ್ತಾರೆ, ಮತ್ತೆ ಇಲ್ಲಿ MLA ಸೀಟು ಇರುತ್ತೆ. ಅಂತ ಟೈಮಲ್ಲಿ ಅವರು ಸಹ ಒಂದು ಟೈಮ್ ಅಂತಿರುತ್ತೆ, ಅಷ್ಟು ದಿನದೊಳಗಡೆ ಎರಡರಲ್ಲಿ ಯಾವ್ದಾದ್ರು ಒಂದು ಚೂಸ್ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಅವ್ರದ್ದು ಈ ಸ್ಟೇಟ್ ಅಲ್ಲಿ MLA ಆಗಿರ್ತಾರಲ್ಲ ಆ ಸ್ಥಾನ ಎಲೆಕ್ಷನ್ ಕಮಿಷನ್ ಅವರು ಕಿತ್ತಾಕ್ಬಿಡ್ತಾರೆ. ರೆಸಿಗ್ನೇಷನ್ ಗಿವನ್ ಬೈ ಕ್ಯಾಂಡಿಡೇಟ್ ಆರ್ ಮೆಂಬರ್. ಇನ್ನೊಂದು ಯಾವ ಸಂದರ್ಭದಲ್ಲಿ ಸ್ಥಾನ ಖಾಲಿ ಆಗುತ್ತೆ ಅಂತ ಹೇಳಿದ್ರೆ ಮೆಂಬರು ತಾನಾಗ್ ತಾನೇ ರಾಜೀನಾಮೆ ಕೊಟ್ಟಾಗ. ಡಿಸ್ಕ್ವಾಲಿಫಿಕೇಶನ್ ಆಫ್ ಮೆಂಬರ್ ಆಬ್ಸೆನ್ಸ್. ಇಫ್ ಎ member goes on leave for 60 days without informing presiding officers, then the member will be disqualified from his seat. ಯಾವಾಗ ಅನರ್ಹತೆ ಮಾಡ್ತಾರೆ ಶಾಸಕರನ್ನ ಅಂತಂದ್ರೆ ಸೊ 60 ದಿನ ಸತತವಾಗಿ ಆ ಒಂದು ಪ್ರಿಸೈಡಿಂಗ್ ಆಫೀಸರ್ಸ್ ಅಲ್ಲಿ ಇನ್ಫಾರ್ಮ್ ಮಾಡ್ದೇನೆ ಅವರು ರಾಜ್ಯದಲ್ಲಿ ಇರ್ತಾರೋ ಅಂತ ಸಂದರ್ಭದಲ್ಲಿ ಈ ಪ್ರಿಸೈಡಿಂಗ್ ಆಫೀಸರು ಅವ್ರನ್ನ ಅನರ್ಹನ ಆಗಿ ಮಾಡ್ಬೋದು. ಇನ್ನೊಂದು ಏನ್ ಕಾರಣ ಅಂತಂದ್ರೆ ಅನರ್ಹತೆಗೆ ಅಲ್ಲಿ ರೂಲ್ ಮಾಡ್ತಾ ಇರೋಂಥ ವ್ಯಕ್ತಿ ಅಂದ್ರೆ MP ನೋ MLA ನೋ ಆಗಿರುವಂತಹ ವ್ಯಕ್ತಿ ಸಡನ್ ಆಗಿ ಡೆತ್ ಆದ್ರೆ ಆ ಸ್ಥಾನ ಖಾಲಿ ಆಗುತ್ತೆ. ಸೊ ಅಲ್ಲೂ ಸಹ ಮತ್ತೆ ಎಲೆಕ್ಷನ್ ಮಾಡಬೇಕು.
ಸೊ ಓತ್ ಪ್ರಮಾಣ ವಚನ ನಾವು ನೋಡೋದಾದ್ರೆ ಈ ರಾಜ್ಯಸಭೆಯಿಂದ ಆಯ್ಕೆಯಾದ ಸದಸ್ಯರಿಗೆ ಮತ್ತೆ ಲೋಕಸಭೆಯಿಂದ ಆಯ್ಕೆಯಾದ ಸದಸ್ಯರಿಗೆ ಇವರು ಎರಡು ಸದನದಿಂದನೂ ಆಯ್ಕೆಯಾದ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸೋರು ಬಂದು ರಾಷ್ಟ್ರಪತಿಗಳು. ಮತ್ತೆ ಪ್ರತಿ 10 ವರ್ಷಕ್ಕೂ ಒಂದ್ಸಲ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಜನಸಂಖ್ಯಾ ಗಣತಿ ಅಂತ ಮಾಡ್ತಾರೆ. ಈಗ ನೆಕ್ಸ್ಟ್ ಇಯರ್ 2021ಗೂ ಸಹ ಮಾಡ್ತಾರೆ. ಸೊ ಅಲ್ಲಿ ಪಾಪ್ಯುಲೇಷನ್ ಎಲ್ಲ ಯಾವ್ಯಾವ ಸ್ಟೇಟ್ ಅಲ್ಲಿ ಮತ್ತೆ ಯಾವ್ಯಾವ ಡಿಸ್ಟಿಕ್ ಅಲ್ಲಿ ಎಷ್ಟಿದೆ ಅಂತ ನೀಟಾಗಿ ಗೊತ್ತಾದ್ಮೇಲೆ ಈ ಪಾರ್ಲಿಮೆಂಟ್ ಕರೆಕ್ಟ್ ಒಂದು ಪರ್ಟಿಕ್ಯುಲರ್ ಸ್ಟೇಟ್ ನ ಸೀಟ್ಸ್ ಗಳನ್ನ ಅಡ್ಜಸ್ಟ್ ಮಾಡ್ಬೋದು. ಅಡ್ಜಸ್ಟ್ ಅಂತಂದ್ರೆ ಪಾಪ್ಯುಲೇಷನ್ ಜಾಸ್ತಿ ಆಗಿದ್ರೆ ಅಂತಂದ್ರೆ ನೆಕ್ಸ್ಟ್ +1 ಎಕ್ಸ್ಟ್ರಾ ಸೀಟ್ ಆಡ್ ಮಾಡೋದಕ್ಕೆ ಎಷ್ಟು ಪಾಪ್ಯುಲೇಷನ್ ಬೇಕೋ ಅಷ್ಟು ಪಾಪ್ಯುಲೇಷನ್ ಏನಾದ್ರೂ ಹತ್ತತ್ರ ಇನ್ಕ್ರೀಸ್ ಆಗಿದ್ರೆ ಅಲ್ಲಿ ಮತ್ತೆ ಒಂದು ಕ್ಷೇತ್ರನ ಅವರು ಆಡ್ ಮಾಡ್ತಾರೆ. ಸೊ ಹೀಗೆ ಪಾಪ್ಯುಲೇಷನ್ ಜಾಸ್ತಿ ಆದಂಗೆ ಸೀಟ್ಸ್ ಗಳು ಸಹ ಲೋಕಸಭೆಯಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಸೀಟ್ಸ್ ಗಳನ್ನ ಎಷ್ಟು ಎಕ್ಸ್ಟ್ರಾ ಕೊಡಬೇಕು ಅನ್ನೋ ಸೀಟ್ಸ್ ಗಳನ್ನ ಈ ಜನಸಂಖ್ಯೆ ಮೇಲೆ ಡಿಸೈಡ್ ಮಾಡೋ ಅಧಿಕಾರ ಪಾರ್ಲಿಮೆಂಟ್ಗೆ ಇದೆ. ಅಲೋಕೇಶನ್ ಆಫ್ ಸೀಟ್ಸ್ ಇನ್ ಲೋಕಸಭಾ ಟು ಸ್ಟೇಟ್ಸ್ ಅಂದ್ರೆ ಲೋಕಸಭಾ ಸ್ಥಾನಗಳ ಹಂಚಿಕೆ ಬಗ್ಗೆ ನಾವು ನೋಡೋದಾದ್ರೆ ಪ್ರತಿ ರಾಜ್ಯದಲ್ಲೂ ಹೇಗೆ ಹಂಚಿಕೆ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ ಮೊದಲು ಡಿವಿಷನ್ ಆಫ್ ಈಚ್ ಸ್ಟೇಟ್ ಇಂಟು ಟೆರಿಟೋರಿಯಲ್ ಕಾನ್ಸ್ಟಿಟ್ಯೂಯೆನ್ಸೀಸ್ ಅಂದ್ರೆ ಒಂದು ರಾಜ್ಯನ ಈ ಜನಸಂಖ್ಯೆ ಮೇಲೆ ಕಾನ್ಸ್ಟಿಟ್ಯೂಯೆನ್ಸಿಗಳಾಗಿ ಡಿವೈಡ್ ಮಾಡ್ತಾರೆ. ಈಗ ಕರ್ನಾಟಕದಲ್ಲಿ 30 ಡಿಸ್ಟಿಕ್ಗಳಿದೆ, ಆದ್ರೆ 28 MP ಮಾತ್ರ ಇದ್ದಾರೆ. ಅಂದ್ರೆ ಇಲ್ಲಿ ಎಷ್ಟೊಂದು ಜನಕ್ಕೆ ಒಂದು ತಪ್ಪು ಭಾವನೆ ಇದೆ, ಅಂದ್ರೆ ಡಿಸ್ಟಿಕ್ ಒಬ್ಬೊಬ್ರು MP ಇರ್ತಾರೆ ಅಂತ. ತಪ್ಪು. ಡಿಸ್ಟಿಕ್ ಒಬ್ಬೊಬ್ರು MP ಇರಲ್ಲ. ಒಂದಷ್ಟು ಟೆರಿಟರೀಸ್ ಅನ್ನ ಒಂದು ಪ್ರಾಂತ್ಯಗಳನ್ನ ಗುರುತಿಸ್ತಾರೆ, ಅಲ್ಲಿ ಅಷ್ಟು ಜನಸಂಖ್ಯೆನ ನೋಡ್ತಾರೆ, ಅಷ್ಟು ಜನಸಂಖ್ಯೆಗಳಿಗೆ ಒಬ್ರು MP ಅಂತ ಮಾಡ್ತಾರೆ. ಈಗ ಉದಾಹರಣೆಗೆ ಕರ್ನಾಟಕದಲ್ಲೇ ತಗೊಳ್ಳೋದಾದ್ರೆ ಈಗ ರಾಮನಗರ ಜಿಲ್ಲೆ ಇದೆ, ಆದ್ರೆ ರಾಮನಗರ ಲೋಕಸಭಾ ಕ್ಷೇತ್ರ ಅಂತ ಎಲ್ಲೂ ಬರಲ್ಲ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅಂತ ಬರುತ್ತೆ, ಆದ್ರೆ ಬೆಂಗಳೂರು ಗ್ರಾಮಾಂತರ ಅಂತಾನೂ ಜಿಲ್ಲೆ ಇದೆ. ಸೊ ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತೆ ರಾಮನಗರ ಜಿಲ್ಲೆ ಇವೆರಡು ಸೇರಿ ಒಂದು ಲೋಕಸಭಾ ಕ್ಷೇತ್ರ ಅಂತ ಡಿಸೈಡ್ ಮಾಡ್ತಾರೆ. ಅಂದ್ರೆ ಅಲ್ಲಿ ಪಾಪ್ಯುಲೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಗೊತ್ತಾಯ್ತಾ? ಸೊ ಇನ್ 1971 census is considered as a base census for determining the seats in parliament as well as in state legislative assemblies. 1971ರಲ್ಲಿ ನಡೆದ ಒಂದು ಜನಗಣತಿಯ ಆಧಾರದ ಮೇರೆಗೆ ಅಂದ್ರೆ ಇಲ್ಲಿವರೆಗೂ ಆ 1971 ಪಾಪ್ಯುಲೇಷನ್ ಬೇಸ್ ಆಗಿ ಇಟ್ಕೊಂಡು ಈ ಲೋಕಸಭಾ ಸೀಟ್ಸ್ ಗಳನ್ನ ಹಂಚಿಕೆ ಆಗಿದೆ. ಇನ್ನು ಅದು ಚೇಂಜ್ ಆಗಿಲ್ಲ. 1971 ಪಾಪ್ಯುಲೇಷನ್ ಏನ್ ಕನ್ಸಿಡರ್ ಮಾಡಿದಾರೋ ಅದೇ ಪಾಪ್ಯುಲೇಷನ್ ಮೇಲೆ 2026 ತನಕನು ಅದೇ ಸೀಟ್ಸ್ ಇದೆ. ಅಂದ್ರೆ 1918ನಲ್ಲೂ ಇಷ್ಟೇ ಲೋಕಸಭಾ ಕ್ಷೇತ್ರಗಳಿದ್ದೋ, ಈಗೂ ಅಷ್ಟೇ ಲೋಕಸಭಾ ಕ್ಷೇತ್ರಗಳಿವೆ. ಬೈ 84th amendment in 2001 ಪಾರ್ಲಿಮೆಂಟ್ ಎಕ್ಸ್ಟೆಂಡೆಡ್ 1971 ಸೆನ್ಸಸ್ ಆಸ್ ಎ ಬೇಸ್ ಸೆನ್ಸಸ್ ಅಪ್ ಟು 2026. ಅಂದ್ರೆ 2001ನೇ ಇಸ್ವಿನಲ್ಲಿ 84ನೇ ತಿದ್ದುಪಡಿ ಮಾಡೋದ್ರ ಮುಖಾಂತರ ಈ ಸಂಸತ್ ಏನ್ ಮಾಡ್ತು, 2026ರವರೆಗೂ 1971ರಲ್ಲಿ ನಡೆಸಿದ ಜನಗಣತಿನೇ ಒಂದು ಮೂಲಾಧಾರವಾಗಿ ಇಟ್ಕೋಬೇಕು ಈ ಲೋಕಸಭಾ ಸ್ಥಾನಗಳ ಹಂಚಿಕೆಗೆ ಅಂತ ತಿದ್ದುಪಡಿ ಮುಖಾಂತರ ಈ ಒಂದು ಕಾನೂನನ್ನ ಮಾಡಿದೆ. In 1970 some states introduced family planning, some not. Hence 1981, 1991 etc. census leads to lower population in some states, hence provide lower seats allocation to such states, and to maintain equality 1971 still continued as a census base year. 1970ರಲ್ಲಿ ಭಾರತದ ಕೆಲವು ರಾಜ್ಯಗಳಲ್ಲಿ ಕುಟುಂಬ ಕಲ್ಯಾಣ ಯೋಜನೆನ ಜಾರಿಗೆ ತರ್ತಾರೆ. ಸೊ ಹಾಗಾಗಿ ಈ ಪಾಪ್ಯುಲೇಷನ್ ಗ್ರೋತ್ ರೇಟ್ ಅಂತಂದ್ರೆ ಜನಗಣತಿಯ ವೃದ್ಧಿ ದರ ಕಡಿಮೆ ಆಗುತ್ತೆ. ಅಂದ್ರೆ ಅಕಸ್ಮಾತ್ ಏನಾದ್ರೂ ಆ ಕುಟುಂಬ ಕಲ್ಯಾಣ ಯೋಜನೆನ ಅಳವಡಿಸ್ಕೊಂಡಿಲ್ಲ ಅಂತಂದ್ರೆ ಇನ್ನು ಪಾಪ್ಯುಲೇಷನ್ ಜಾಸ್ತಿ ಇರ್ತಾ ಇತ್ತು. ಸೊ ಈ ಅಳವಡಿಸ್ಕೊಂಡಿರೋದ್ರಿಂದ ಕಡಿಮೆ ಆಗಿದೆ. ಸೊ ಅಂತವ್ರಿಗೆ ಈಗ ಕಡಿಮೆ ಮೆಂಬರ್ಸ್ ಇದ್ದಾರೆ ಅಂತ ಅಳವಡಿಸ್ಕೊಂಡಿರೋ ಸ್ಟೇಟ್ ಅಲ್ಲಿ. ಸೊ ಅವ್ರಿಗೆ ಬಟ್ 1971 ಅಲ್ಲಿ ಏನ್ ಸೆನ್ಸಸ್ ಮಾಡಿದ್ರು ಅಂತಂದ್ರೆ 1960ಇಂದ 1970ವರೆಗೂ ಏನ್ ಇನ್ಕ್ರೀಸ್ ಆಗಿತ್ತು ಪಾಪ್ಯುಲೇಷನ್, ಆ ಪಾಪ್ಯುಲೇಷನ್ 1971 ಅಲ್ಲಿ ಸೆನ್ಸಸ್ ಮಾಡ್ತಾರೆ. ಸೊ ಆ ಸೆನ್ಸಸ್ ನ ಆಧಾರವಾಗಿ ಇಟ್ಕೊಂಡು ಲೋಕಸಭಾ ಸೀಟ್ಸ್ ಗಳನ್ನ ಅಲೋಕೇಶನ್ ಮಾಡಿದೆ. ಆ ಒಂದು ಬೇಸ್ನೇನೆ ಈಗ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅಲ್ಲಿ ಪಾಪ್ಯುಲೇಷನ್ ಕಡಿಮೆ ಆಗಿದೆ, ಆದ್ರೆ MP ಎಷ್ಟಿದಾರೋ ಅಷ್ಟೇ ಇದ್ದಾರೆ. ಅಂದ್ರೆ MP ಕಡಿಮೆ ಆಗ್ಬೇಕು, ಬಟ್ ಕಡಿಮೆ ಆಗಿಲ್ಲ. ಇನ್ನು ಕೆಲವು ರಾಜ್ಯಗಳಲ್ಲಿ ಜನ ಜಾಸ್ತಿ ಆಗಿದ್ದಾರೆ, ಅವ್ರಿಗೆ MP ಜಾಸ್ತಿ ಆಗ್ಬೇಕು, ಬಟ್ ಅಲ್ಲೂ ಜಾಸ್ತಿ ಆಗಿಲ್ಲ. 1971 ಸೆನ್ಸಸ್ ಪ್ರಕಾರ ಎಷ್ಟು ಸೀಟ್ ಅಲೋಕೇಟ್ ಮಾಡಿರೋ ಅಷ್ಟೇ MP ಇದ್ದಾರೆ. ಸೊ ಅದಿನ್ನು ಚೇಂಜ್ ಆಗಿಲ್ಲ. ಇಷ್ಟೇ.
ಇವತ್ತಿನ ಕ್ಲಾಸ್ ಇವತ್ತು ಮುಗ್ದಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ.